ಹಾಯ್ ಎಲ್ಲ ನಮಸ್ಕಾರ. ಇವಾಗ ನಾನು ಚಿಕನ್ ಮಸಾಲೆ ಮಾಡ್ತಾಯಿದ್ದೀನಿ. ಇವಾಗ ಚಿಕನಿಗೆ ಆಯಿಲ್ ಹಾಕಿದ್ದೀನಿ ಬಾಣಲಿಲಿ, ಕಸ್ತೂರಿ ಮೆಂತ್ಯ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಚಿಕನ್ ಹಾಕ್ತೀನಿ. ಚಿಕನ್ ಮಾಡಿ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಮಸಾಲೆ ಆಮೇಲೆ ರುಬ್ಕೊಳ್ತೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕಿದ್ದೀನಿ. ಇದು ಹಿಂಗೆ ಬಾಯ್ಲ್ ಆಗ್ತಾ ಇರಲಿ. ನಾನು ಇವಾಗ ಮಸಾಲೆ ರುಬ್ಬಿ ರೆಡಿ ಮಾಡ್ತೀನಿ. ನೋಡಿ, ಇವಾಗ 2 ಪೀಸ್ ಏಲಕ್ಕಿ, 4 ಕಾಳು ಮೆಣಸು, ಚಕ್ಕೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ, ಸ್ವಲ್ಪ ಒಣಗಿದ ಮೆಣಸಿನಕಾಯಿ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಟೊಮೆಟೊ ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ, ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತೀನಿ, ಒಂದು ಚಿಟಿಗೆ ಇದು ಹಾಕ್ತೀನಿ ಖಾರದ ಪುಡಿ. ಇದು ಬಾಯ್ಲ್ ಆದ ತಕ್ಷಣ ಅದು ರುಬ್ಬ ಹಾಕಿದರೆ ಆಯಿತು. ಇವಾಗ ಮಸಾಲೆ ರುಬ್ತಾ ಇದ್ದೀನಿ. ನೋಡಿ, ಇವಾಗ ನೈಸಾಗಿದೆ, ಮಸಾಲೆ ನೈಸಾಗಿದೆ. ಈಗ ಚಿಕನಿಗೆ ಸ್ವಲ್ಪ ಕರ್ಡ್ ಹಾಕ್ತೀನಿ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಹಾಕ್ತೀನಿ. ಚಿಕನ್ ರೆಡಿ ಮಸಾಲೆ ಹಾಕಿದರೆ ತೆಂಗಿನಕಾಯಿ ಏನು ಹಾಕಿಲ್ಲ, ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಬಿ ಗೋಡಂಬಿ ಹಾಕಿದ್ದೀನಿ. ಇದು ಗ್ರೇವಿ, ಚಪಾತಿ, ಮುದ್ದೆ, ರೈಸು ಯಾವುದಕ್ಕೆ ಬೇಕಾ. ಇವಾಗ ನೋಡಿ, ಎಲ್ಲ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. 10 ನಿಮಿಷ 15 ನಿಮಿಷ ಬಾಯ್ಲ್ ಆಗಬೇಕು. ಬಾಯ್ಲ್ ಆದರೆ ಚಿಕನ್ ಮಸಾಲೆ ರೆಡಿ. ಇವಾಗ ನೋಡಿ, ಚಿಕನ್ ಮಸಾಲೆ ರೆಡಿ ಆಯಿತು. ಚಿಕನ್ ಮಸಾಲೆ ಇಷ್ಟ ಆದರೆ ಯಶೋಧ ರಾಮಕೃಷ್ಣ ಅಂತೇಳಿ ಯೂಟ್ಯೂಬು ನಾನು ಮಾಡಿರೋ ಚಿಕನ್ ನಿಮಗೆ ಇಷ್ಟ ಆದರೆ ಯಶೋಧ ರಾಮಕೃಷ್ಣ ಯೂಟ್ಯೂಬ್ ಚಾನಲ್ಲು ಲೈಕ್ ಮಾಡಿ.